ಇದು ಭಾಷಣ ಮಾಡೋ ಸಂದರ್ಭನೂ ಅಲ್ಲ ಅಥವಾ ಇದು ಯಾವುದೋ ಒಂದು ಹೋರಾಟನೂ ಅಲ್ಲ. ಇದು ನಮ್ಮ ಹಕ್ಕು. ನಮ್ಮ ಹಕ್ಕಿಗಾಗಿ ನಾವು ಇವತ್ತೆಲ್ಲ ಇಲ್ಲಿ ಸೇರಿದ್ದೀವಿ. ನಾನು ಇವತ್ತು ಅರ್ಜುನಾಗಿ ಮಾತ್ರ ಇಲ್ಲಿಗೆ ಬಂದಿದ್ದೀನಿ. ನಾನು ಯಾವುದೇ ಸಿನಿಮಾ ನಟನಾಗಿ ಅಥವಾ ಯಾವುದೇ ಪುರಸಭಾ ಸದಸ್ಯನಾಗಿ ಇಲ್ಲಿಗೆ ಬಂದಿಲ್ಲ. ನನ್ನ ಊರು, ನನ್ನ ಊರಿನ ವಿಚಾರ, ಈ ಗ್ರಾಮದ ಒಬ್ಬ ಸದಸ್ಯನಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಸಾಮಾನ್ಯವಾಗಿ ಇದು ಇವತ್ತಿನ ವಿಚಾರ ಅಲ್ಲ. ಬಹಳ ವರ್ಷಾಂತರಗಳಿಂದ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಗಳಾಗಿದೆ, ಸಾಕಷ್ಟು ನಾಟಕಗಳಾಗಿದೆ, ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿದೆ. ಬಹುಶಃ ಇದು ನರಸೀಪುರಕ್ಕೆ, ಇದು ಟಿ ನರಸೀಪುರಕ್ಕೆ ಒಂದು ಕಪ್ಪು ಚುಕ್ಕಿ. ಇದು ಕೇವಲ ಒಂದು ಜನಾಂಗಕ್ಕೆ ಕಪ್ಪು ಚುಕ್ಕಿ ಅನ್ನೋದಕ್ಕಿಂತ ಟಿ ನರಸೀಪುರದ ಜನತೆಗೆ ಒಂದು ಕಪ್ಪು ಚುಕ್ಕಿ. ಯಾಕೆ ಅಂದರೆ ನೋಡ್ತಾ ಇದ್ದಾರೆ, ಹಲವಾರು ವರ್ಷಗಳಿಂದ ಮಾದಿಗ ಸಮಾಜ ಇದೊಂದು ಜಾಗ ಅವ್ರ ಹದ್ಬಸ್ತಲ್ಲೇ ಇರೋದು. ಇದು ನಮ್ಮ ಹದ್ಬಸ್ತಲ್ಲೇ ಇರೋದು. ಇದು ಬೇರೆ ಯಾರ ಹದ್ಬಸ್ತಲ್ಲೂ ಇರೋ ಜಾಗ ಅಲ್ಲ. ಇದು ನಮಗೆ ಸೇರ್ಬೇಕಾಗಿರೋ ಜಾಗ, ನಮ್ಮದೇ ಜಾಗ, ನಮ್ಮ ಹದ್ಬಸ್ನಲ್ಲೇ ವರ್ಷಾಂತರಗಳಿಂದ ಇರೋ ಅಂಥ ಜಾಗ. ಈ ಜಾಗಕ್ಕೆ ಮೂಲಭೂತ ಸೌಕರ್ಯ ಕಲ್ಪಿಸಿ ಇದನ್ನೆಲ್ಲ ಸೈಟ್ಗಳ ನಂಬರ್ ಹಂಚಿಸಿ ಅಂತ ನಾವು ಹಲವಾರು ವರ್ಷಗಳಿಂದ ಕೇಳ್ಕೊಂಬರ್ತಾ ಇದ್ದೀವಿ. ಯಾವಾಗಲೂ ಅವ್ರಿಗೆ ಬೇಕಾದಾಗ ಬರ್ತಾರೆ, ಯಾರೋ ಒಂದಿಬ್ರು ಕ್ಲೀನ್ ಮಾಡಿಸ್ತಿದ್ರು, ಹೋಗ್ತಿದ್ರು, ಏನು ನಡೀತಿದೆ, ಏನು ಬೇರೆ ಬೇರೆ ವಿಚಾರಗಳ ಕಿವಿಗೆ ಬೀಳಕ್ಕೆ ಶುರು ಆಯಿತು. ಆಗ ಈಗ ಇಡೀ ಗೋಪಾಲ್ಪುರ ಇವತ್ತು ನಾವು ಎಚ್ಚೆತ್ಕೊಂಡಿದ್ದೀವಿ. ದಯವಿಟ್ಟು ನಾನು ಈ ಮೂಲಕ ನಮ್ಮ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸರ್, ನಾವು ಯಾರು ನಿಮ್ಮನ್ನು ಭಿಕ್ಷೆ ಬಿಡ್ತಾ ಇಲ್ಲ. ನಮಗೇನಾದರೂ ಜಾಗ ಕೊಡಿಸಿ, ನಮ್ಗೆ ಇಟ್ಕೊಡಿಸಿ. ಜಾಗ ನಮ್ಮದೇ, ನಮ್ಮ ಹಕ್ಕದು. ದಯಮಾಡಿ ಈ ಜಾಗಕ್ಕೆ ಮೂಲಭೂತ ಸೌಕರ್ಯಗಳನ್ನ ನೀವು ಒದಗಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಆಮೇಲೆ ಇದೊಂದು ನಾಚಿಕೆಗೇಡು ಸಂಗತಿ. ಒಂದು ಜನಾಂಗ, ಒಂದು ಮಾದಿಗ ಜನಾಂಗ ಇವತ್ತು ಇಷ್ಟು ದಿವಸಗಳಿಂದ, 11 ದಿನಗಳಿಂದ ಇಲ್ಲಿ ಕೂತಿದ್ದಾರೆ. ಅವ್ರದ್ದೇನೋ ಅವ್ರದ್ದೊಂದು ಬೇಡಿಕೆ ಇಟ್ಟು ಇವತ್ತಿಷ್ಟು ಜನ, ಇಡೀ ಊರು, ಇಡೀ ಗ್ರಾಮ ಇಲ್ಲಿ ಸೇರಿ 11 ದಿನಗಳಿಂದ ಬೀದಿಲಿ ಕೂತಿದ್ದಾರೆ. ನಾಚಿಕೆ ಆಗ್ಬೇಕು. ನೀವು ಇನ್ನ ಎಲ್ಲಿ ಇಟ್ಟಿದ್ದೀರಾ ಮಾದಿಗರನ್ನ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಆಮೇಲೆ ನಾನು ಈ ಮೂಲಕ ಅವ್ರು ಬೂಟ್ ನೆಕ್ತಾ ಇರೋವಂಥ ಮಾದಿಗ ಲೀಡರ್ಗಳಿಗೂ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವ್ಯಾರು ಇವತ್ತು ಏನು ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಅವ್ರು ಬೂಟ್ ನೆಕ್ಕೋ ಕೆಲಸ ಮಾಡ್ತಿದ್ದೀರಲ್ಲ, ನೀವುಗಳು ಕೂಡ ಇವತ್ತೆಲ್ಲ ತಲೆ ತಗ್ಗಿಸ್ಬೇಕು. ನೀವೆಲ್ಲ ಇದ್ದು ಸತ್ತಂಗೆ ಈ ಜಾತಿಗೆ. ಯಾಕಂದ್ರೆ ಒಳ ಮೀಸಲಾತಿಗೆ ಇಡೀ ದೇಶಾದ್ಯಂತ ಹೋರಾಟ ನಡೀತಿದೆ. ಇಡೀ ದೇಶಾದ್ಯಂತ ಮನೆ ಮಠಗಳನ್ನೆಲ್ಲ ತ್ಯಾಗ ಮಾಡಿ ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ಒಳ ಮೀಸಲಾತಿ ಏನು ಅವರು ಡಬಲ್ ಅಪ್ಸ್ಟೇರ್ ಮನೆ ಕಟ್ಸ್ಕೊಳ್ಳೋದಕ್ಕೆ ಹೋರಾಟ ಮಾಡ್ತಿರೋದಲ್ಲ. ಈ ಜನಾಂಗ ಇನ್ನಾದರೂ ಎಚ್ಚೆತ್ಕೊಂಡು ಈ ಜನಾಂಗಕ್ಕೆ ಏನೇನು ಸೌಕರ್ಯಗಳು ಸಿಗಬೇಕು ಅದರಿಂದ ವಂಚಿತರಾಗ್ತಾ ಇದೀವಿ ನಾವು. ನಮಗೆ ವಂಚನೆ ಆಗಲಿಂದನೂ ಮೀಸಲಾತಿ ಅನ್ನೋ ಹೆಸರಲ್ಲಿ ಏನಾದರೂ ವಂಚನೆಗೊಳಗಾಗಿರೋ ಜಾತಿ ಯಾವುದಾದ್ರೂ ಇದ್ರೆ ಅದು ಎಡಗೈ ಜನಾಂಗ, ಅದು ಮಾದಿಗರ ಜನಾಂಗ. ಅದು ಮುಂದುವರಿಬಾರ್ದು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲ ಸಾಕಷ್ಟು ಜನ ಎಚ್ಚೆತ್ಕೊಂಡು ದೊಡ್ಡ ದೊಡ್ಡ ಹೋರಾಟಗಾರರು ಇವತ್ತು ನರೇಂದ್ರ ಮೋದಿ ಅವರ ಗಮನ ಸೆಳೆದು ಆ ಮಟ್ಟದ ಹೋರಾಟಗಳು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ನಾಚಿಕೆ ಆಗಬೇಕು. ಮುಖ್ಯಮಂತ್ರಿಗಳಿರುವಂಥ ಕ್ಷೇತ್ರ, ಜಿಲ್ಲಾ ಉಸ್ತುವಾರಿಗಳಿರುವಂಥ ಕ್ಷೇತ್ರ, ಇಲ್ಲಿ ಆ ಜನಾಂಗದ್ದು ಒಂದು ಸಣ್ಣ ಬೇಡಿಕೆನ ನೀವು 11 ದಿವಸ ಆಯಿತು ಒಬ್ಬರು ಅಧಿಕಾರಿಗಳನ್ನ ಕಳಿಸ್ದೆ ನೀವು ಯಾರನ್ನೂ ಇಲ್ಲಿ ಬಂದು ಏನು ನಡೀತಿದೆ ಅಂತ ಕೇಳೋಕ್ಕಾಗದಿರೋ ಅಷ್ಟು ನಿಜವಾಗ್ಲೂ ಇದೊಂದು ಅವಮಾನೀಯ ವಿಚಾರ. ಇದು ಇಡೀ ಟಿ ನರಸೀಪುರ ಜನತೆನೇ ತಲೆ ತಗ್ಗಿಸ್ಬೇಕು. ಯಾಕಂದ್ರೆ ನೀವು ಬಹುಶಃ ನಮಗೆ ಗೊತ್ತಿಲ್ಲ, ನಿಮಗೆ ನೀವು ಇಲ್ಲಿ ಶಾಸಕರಾಗಿದ್ದೀರೋ ಇಲ್ಲೋ ಅನ್ನೋದನ್ನ ನೀವು ಮರ್ತ್ಬಿಟ್ಟಿದ್ದೀರೇನೋ ಅಂತ ಈ ವಾತಾವರಣ ಎಲ್ಲ ನೋಡಿದ್ರೆ ನಮ್ಗೆ ಅನ್ನಿಸ್ತಿದೆ. ನಾನು ಇನ್ನೂ ಒಂದು ವಿಚಾರ ಹೇಳಕ್ ಬರ್ತೀನಿ. ಮಾದಿಗರ ಜನಾಂಗ ಇನ್ನ ಹಳೆ ಕಾಲದಲ್ಲಿ ಇದ್ರಲ್ಲ, ಆ ಮಾದಿಗರಿಲ್ಲ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಗೋಪಾಲ್ಪುರಕ್ಕೆ ಒಂದು ಇತಿಹಾಸ ಇದೆ. ಗೋಪಾಲ್ಪುರದಲ್ಲಿ ಗಾರೆ ಕೆಲಸದವ್ರ ಮಕ್ಕಳಾಗಿ ಹುಟ್ಟಿ ಶಾಸಕರಾಗಿರೋರು ಇದ್ದಾರೆ, ಗಾರೆ ಕೆಲಸದವ್ರ ಮಕ್ಕಳಾಗಿ ಹುಟ್ಟಿ ಜಡ್ಜ್ ಆಗಿರೋರು ಇದ್ದಾರೆ, ಗಾರೆ ಕೆಲಸದವ್ರ ಮಕ್ಕಳಾಗಿ ಹುಟ್ಟಿ ಅಡ್ವೊಕೇಟ್ಗಳಾಗಿರೋರು ಇದ್ದಾರೆ, ಇಂಜಿನಿಯರ್ಗಳಾಗಿರೋರು ಇದ್ದಾರೆ. ಸಾಕಷ್ಟು ವಿದ್ಯಾವಂತರುಗಳು ಇವತ್ತು ಗೋಪಾಲ್ಪುರದಲ್ಲಿದೆ. ಆ ಹೆಮ್ಮೆ ಇವತ್ತು ಬಹುಶಃ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ, ನನ್ನ ಊರ ಬಗ್ಗೆ ನಂಗೆ ಹೆಮ್ಮೆ ಇದೆ ಅಂದ್ರೆ, ಈ ವಿಚಾರ ಎಲ್ಲಾ ಕಡೆ ಎಲ್ಲೆಲ್ಲಿ ಮಾದಿಗರಿಗೆ ಅನ್ಯಾಯ ಆಗ್ತಿದೆಯೋ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ವಿದ್ಯಾಭ್ಯಾಸ ಇರೋದಕ್ಕೆ ಇವತ್ತು ಈ ಊರಿನಲ್ಲಿ ಅನೇಕ ವಿದ್ಯಾವಂತರು, ಯುವಕರು ಎಲ್ಲ ಸೇರಿ ಇವತ್ತು ಈ ಮಟ್ಟದ ಹೋರಾಟ. ಇಲ್ಲಿ ಯಾರು ಲೀಡರ್ಗಳಲ್ಲ ಸರ್, ನಾವ್ ಯಾರು ಲೀಡರ್ ಅಲ್ಲ. ಇಲ್ಲಿ ಯಾರ್ಯಾರು ಬಂದು ನಾವು ಭಾಷಣ ಮಾಡ್ತಿದೀವೋ, ಯಾರ್ಯಾರು ನಾವು ದಿನ ಬಂದು ನಾವು ಏನೇನು ಮಾತಾಡ್ತಿದೀವೋ ನಾವಲ್ಲ ಲೀಡರ್ಗಳು. ಇವತ್ತೇನಾದ್ರೂ ಇದಕ್ಕೆ ನ್ಯಾಯ ಸಿಕ್ಕಿದ್ರೆ ಇವತ್ತು ಇಡೀ ಊರು ಎಚ್ಚೆತ್ಕೊಂಡು ಏನು ಯುವಕರು ಈ ಟೀಮ್ ಇವತ್ತು ಇಲ್ಲಿ ನಿಂತು ಇಡೀ ಊರಿಗೆ ಇಲ್ಲಿ ಊಟ ಮಾಡಿಸ್ಕೊಂಡು ದಿನ ಇಲ್ಲಿ ನಿಂತಿದಾರೋ ಇವತ್ತು ನಿಜವಾದ ಲೀಡರ್ಗಳು ಅವರು. ಅವ್ರಿಗೆ ಬೆಂಬಲ ಆಗಿ ನಮ್ಮ ಕೊನೆ ಉಸಿರಿರೋವರೆಗೂ ಇರ್ತೀವಿ. ಪ್ರಾಣ ತ್ಯಾಗ ಮಾಡುವಂತ ಸಂದರ್ಭ ಬಂದರೂ ಕೂಡ ನಾವು ತ್ಯಾಗ ಮಾಡ್ತೀವಿ ಹೊರತು ಈ ಜಾಗದ ಒಂದು ಬೇಲಿನ ಯಾರು ಕೂಡ ಅಲ್ಲಾಡ್ಸಕ್ ಸಾಧ್ಯ ಇಲ್ಲ ಅಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಈ ಹಿಂದೆ ಕೂಡ ಬೇರೆ ಯಾರು ಅಲ್ಲ, ಮುಖ್ಯಮಂತ್ರಿಗಳೇ ಆದೇಶ ಮಾಡಿರುವಂತ ಪ್ರತಿ ಕೂಡ ಇದೆ. ಇಷ್ಟೆಲ್ಲ ಆದ್ರೂ ಕೂಡ
ಇನ್ನ ಏನಕ್ಕೆ ಯಾಕೆ ಈ ತಾರತಮ್ಯ? ನನಗಿರೋ ಮಾಹಿತಿ ಏನು ಅಂದ್ರೆ ನಿಮ್ಮ ಚೇಲಾಗಳಿಗೆ ನಿಮ್ಮದೊಂದಷ್ಟು ಯಾರ್ಯಾರನೋ ಚೇಲಾಗಳನ್ನ ಈ ಕರ್ಕೊಬಂದು ಅನಾಧಿಕೃತವಾಗಿ ತುರುಕ್ಬೇಕು, ಇಲ್ಲಿ ಸೇರಿಸ್ಬೇಕು ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತ ನಮಗೆ ಸಾಕಷ್ಟು ಕಡೆಯಿಂದ ವಿಚಾರಗಳು ಬಂದಿದೆ. ಪುರಸಭೆ ಒಳಗೆ ನಾನು ಇರೋದ್ರಿಂದ ನನಗೂ ಗೊತ್ತಿದೆ. ಸಾಕಷ್ಟು ಬಾರಿ ಯಾರ್ಯಾರು ಮುಖ್ಯಾಧಿಕಾರಿಗಳಿಗೆ ಫೋನ್ ಮಾಡಿದ್ದಾರೆ ಈ ಜಾಗದ ವಿಚಾರವಾಗಿ, ಇದು ಕೂಡ ನನ್ನ ಗಮನದಲ್ಲಿದೆ. ಆದ್ರೆ ನಾವು ನಿಮಗೆ ನೇರವಾಗಿ ಹೇಳ್ತಾ ಇದ್ದೀವಿ ಸರ್, ನಾವು ಯಾರು ಇಲ್ಲಿ ಯಾರನ್ನು ಭಿಕ್ಷೆ ಬಿಡಕ್ ಕೂತಿಲ್ಲ, ಅಥವಾ ನಮ್ಗೇನಾದ್ರೂ ನೀವು ಇಲ್ಲೇನಾದ್ರೂ ನಾವು ಕೇಳ್ತಿರೋದು ನಮಗೆ ಮೂಲಭೂತ ಸೌಕರ್ಯ ಬೇಕು. ಆ ಮೂಲಭೂತ ಸೌಕರ್ಯ ನೀವು ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿಂದ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಹೋರಾಟ ಅಲ್ಲ ಸರ್, ಇದು ನಮ್ಮ ಹಕ್ಕು. ನಮ್ಮ ಜನಾಂಗ ಎಚ್ಚೆತ್ಕೊಂಡಿದೆ, ನಾವು ಎಚ್ಚೆತ್ಕೊಂಡಿದ್ದೀವಿ. ಇದ್ರ ಪರಿಣಾಮಗಳು ನಮ್ಗೇನಾದ್ರೂ ಮೂಲಭೂತ ಸೌಕರ್ಯಗಳು ಸಿಕ್ಕದೆ ಹೋದಲ್ಲಿ ಇದ್ರ ಪರಿಣಾಮಗಳನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಅನುಭವಿಸ್ತೀರಾ. ಮಾದಿಗರ ಜನಾಂಗ ಎಷ್ಟರ ಮಟ್ಟಿಗೆ ಎಚ್ಚೆತ್ಕೊಂಡಿದ್ದಾರೆ ಅನ್ನೋದು ನಿಮಗೆ ಅತಿ ಶೀಘ್ರದಲ್ಲಿ ಗೊತ್ತಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ನಾನೆಲ್ಲ ನಮ್ಮ ಸಮಾಜದ ಮುಖಂಡರುಗಳಲ್ಲಿ ಹೇಳ್ತಾ ಇದ್ದೀನಿ, ಸಾಕು ನಿಮ್ಮ ಬಿಳಿ ಬಟ್ಟೆಗೆ ಏನಾದರೂ ಒಂದು ಗೌರವ ಬರಬೇಕು ಅನ್ನೋದಾದ್ರೆ ನೀವು ಹಾಕೋ ಬಿಳಿ ಬಟ್ಟೆ ಅದು ಶುದ್ಧವಾಗಿದೆ, ಅದು ನಿಜವಾಗ್ಲೂ ಬಿಳಿ ಬಟ್ಟೆ, ನಿಮ್ಮ ಮನಸ್ಸು ಅಷ್ಟೇ ಶುದ್ಧವಾಗಿದ್ದರೆ ದಯಮಾಡಿ ಈ ಹೋರಾಟಕ್ಕೆ ನೀವು ಯಾರ್ಯಾರು ಸಚಿವರ ಜೊತೆ ಇವತ್ತು ಕೂಡ ಅವ್ರ ಮನೆ ಬಾಗಿಲು ಕಾಯ್ಕೊಂಡು ನಿಂತಿದ್ದೀರೋ ಅವ್ರಿಗೆ ನೀವು ಕಡಾಖಂಡಿತವಾಗಿ ಹೇಳಿ, ಸ್ವಾಮಿ ನಮ್ಮ ಜನಾಂಗಕ್ಕೆಲ್ಲ ಅನ್ಯಾಯ ಆಗ್ತಿದೆ, ಇದೇ ಮುಂದುವರೆದ್ರೆ ನೀವು ಯಾವತ್ತು ಮುಂದಿನ ಚುನಾವಣೆಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ನಮ್ಮನೆ ಬಾಗಿಲುಗಳಿಗೂ ಬರ್ಕೂಡ್ದು ನೀವು ಅಂತ ಎಚ್ಚರಿಕೆ ಕೊಟ್ಟು ಈ ಜನಾಂಗಕ್ಕೆ ನ್ಯಾಯ ಸಿಗೋದ್ರಲ್ಲಿ ನೀವೆಲ್ಲರೂ ಕೂಡ ಪಾತ್ರರಾಗಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಮನವಿ ಮಾಡ್ತಾ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನನ್ನ ಊರು, ನನ್ನ ಕೊನೆ ಉಸಿರು. ನಾನು ಸತ್ತು ಊತ ಹಾಕೋದು ನನ್ನ ಗೋಪಾಲ್ಪುರದೊಳಗೆ, ನನ್ನ ಕೊನೆ ಉಸಿರಿರೋವರೆಗೂ ಈ ಊರಿನ ವಿಚಾರದಲ್ಲಿ ನಾನು ಜೊತೆಲಿರ್ತೀನಿ ಅನ್ನೋ ಮಾತನ್ನು ಹೇಳಿ ನಾನು ಈ ಗ್ರಾಮದವ್ರೆಲ್ರಿಗೂ ವಿಶೇಷವಾಗಿ ಯುವಕರಿಗೆ ನಿಮ್ಮೆಲ್ರಿಗೂ ಕೂಡ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇಂಥದ್ದೊಂದು ಇನಿಷಿಯೇಟ್ ತಗೊಂಡಿದ್ದೀರಾ, ನಿಜವಾಗ್ಲೂ ಇದು ಊರು ಉದ್ಧಾರ ಆಗೋ ಕೆಲಸ ಅಂದ್ರೆ ಇದು. ಇಂಥ ಕೆಲಸಕ್ಕೆ ನಾನು ಯಾವಾಗ್ಲೂ ನಿಮ್ಮ ಜೊತೆ ಇರ್ತೀನಿ ಅನ್ನೋ ಮಾತನ್ನ ಹೇಳ್ತಾ